ಅದಕ್ಕೆ ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ದೇಶ ನಡೆಸುವಂಥ ಪರಿಸ್ಥಿತಿ ಇರುವಂಥ ಭಾರತ ಇವತ್ತು ಜಗತ್ತಿನ ಸೂರ್ಯ ಮುಳುಗದ ಸಾಮ್ರಾಜ್ಯವಾದಂಥ ಇಂಗ್ಲೆಂಡನ್ನು 6ನೇ ನಂಬರ್ಗೆ ಕಳಿಸಿ 5ನೇ ನಂಬರ್ದ ಸಶಕ್ತ ಆರ್ಥಿಕ ಶಕ್ತಿ ಭಾರತ ಆಗಿದೆ. ಒಬ್ಬ ಪ್ರಧಾನಮಂತ್ರಿಗಳು 14 ವರ್ಷ ಗುಜರಾತದ ಮುಖ್ಯಮಂತ್ರಿ ಇದ್ದರು, 10 ವರ್ಷ ಭಾರತದ ಪ್ರಧಾನಮಂತ್ರಿಗಳು. 24 ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಆರೋಪವನ್ನು ವಿರೋಧ ಪಕ್ಷಗಳಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಪ್ರಧಾನಮಂತ್ರಿಗಳನ್ನು ಎಷ್ಟು ಅವಮಾನ ಮಾಡಬೇಕು. ನರೇಂದ್ರ ಮೋದಿಯವರ ವೈಯಕ್ತಿಕ ಜೀವನ ಬಗ್ಗೆ ಮೌತ್ಕಾ ಸೌದಾಗರ್ ಅಂದರು. ಒಬ್ಬ ಚಹಾ ಮಾರವ ಇವೇನು ದೇಶ ನಡೆಸ್ತಾನ ತನ್ನಂಥ ಕೀಳು ಮಟ್ಟದ ಶಬ್ದ ಉಪಯೋಗ ಮಾಡಿದ್ರು. ಇದನ್ನೆಲ್ಲನೂ ಸಹನೆ ಮಾಡಿಕೊಂಡು ಇವತ್ತು ನರೇಂದ್ರ ಮೋದಿಯವರು ಅವರು ಬರೀ ಕೇವಲ ಭಾರತದ ನಾಯಕರಾಗಿಲ್ಲ, ಇವತ್ತು ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿ ಇವತ್ತು ನಮ್ಮ ಮುಂದಿದ್ದಾರೆ. ಮೊದಲ ನಾವು 10 ವರ್ಷ ನೋಡಿದ್ದೀನಿ. ನಾನು 2 ಸಲ ಲೋಕಸಭಾ ಸದಸ್ಯ, ವಿಜಯಪುರ ಲೋಕಸಭೆಯಿಂದ ನಿಮ್ಮಿಂದ ನಾನು ಲೋಕಸಭೆ ಕಳ್ಕೋಬೇಕಾಯ್ತು. ಯಾಕಂದರೆ ನಿಮ್ಮದು ತಂದು ರಿಸರ್ವ್ ನಾನು ಬಲಿ ಮಾಡಿದ್ರು. ಹೀಗಾಗಿ ಅವಾಗಂದ್ರೆ ನನಗೆ ಚಿಕ್ಕೋಡಿಗೆ ಬಂದು ನಿಂದರು ಅಂದ್ರು ನಾ ಇಲ್ಲಪ್ಪ ಅಂದೆ. ಕೊಪ್ಪಳಕ್ಕೆ ಹೋಗಿ ಬಂದು ನಿಂದ್ರು ಅಂದರು ಅಲ್ಲಿ ಅಂದೆ. ಮೊನ್ನೆನೂ ಹೇಳಿದ್ರು ಬಾಗಲಕೋಟೆ ಬೆಳಗಾವಿ ಚಾಯ್ಸ್ ಮಾಡಿಕೊಡ್ತಾರೆ. ನಮ್ಮ ಬಿಜಾಪುರ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ನಾನು ನೀವು ಯಾಕೆ ಮ್ಯಾಕ್ ಕಳ್ಸ್ಲಾಕತ್ತೀರಿ ನನಗೆ ಗೊತ್ತದ. ನಾ ಇಲ್ಲೇ ಬಡದಾಡ್ಕೋತ ಜನರ ಸಮಸ್ಯೆಗಳು ಬಂದಾಗ, ಪ್ರವಾಹ ಬಂದಾಗ ನಾನೇ ಮಾತಾಡೋದವ, ಪರಿಹಾರ ಕೊಡ್ಬೇಕಂತ ಪ್ರಧಾನಮಂತ್ರಿಗಳು ಒತ್ತಾಯ ಮಾಡಿದವ ನಾನೇ. ಅವಾಗ ಒಂದು ನೋಟಿಸ್ ಕೊಟ್ಟರೆ ಉತ್ತರ ನಾನು ಕೊಟ್ಟೆ. 2 ಸಲ ಹೊರಗೆ ಹಾಕಿದ್ರೆ ಟಿಕೆಟ್ ಒಮ್ಮೆ ಕೊಡಲೇ ಇಲ್ಲ. ಯಾವುದಕ್ಕೂ ಅಂಜಲಿಲ್ಲ ನಮಗೆ. ಹಾಗಾಗಿ ರಮೇಶ್ ಕತ್ತಿಯವ್ರು ಯಾಕೆ ಅಂಜಬೇಕು? ಬರ್ತದೆ ಒಮ್ಮೆ ನಮ್ಮ ತಾಕತ್ತೂ ಒಮ್ಮೆ ತೋರಿಸುವಾಗ ನಾ MLC ನಿಂತುಬಿಟ್ಟೆ. ಕೊಡೋದು ಇಲ್ಲಂದಾಗ ಮುಗಿಸಬೇಕು ಅಂದಾಗ ಮತ್ತೇನಾರು ಮಾಡಬೇಕಲ್ಲ. ಇಂಡಿಪೆಂಡೆಂಟ್ MLC ನಿಂತೆ ಇಡೀ ಕರ್ನಾಟಕ ಹೈಯೆಸ್ಟ್ ಲೀಡ್ಲಿ ನಮ್ಮ ಬಿಜಾಪುರ ಬಾಗಲಕೋಟೆ ಜನ ಆರಿಸ್ಕೊಳ್ತಿದ್ರು. ಬಂಧುಗಳೇ, ನಾವೆಲ್ಲ ಒಂದು ಚಿಂತನೆ ಮಾಡಬೇಕು. ಅಧಿಕಾರದಲ್ಲಿ ನಾನು 6 ಸಲ ಆರಿಸಿ ಬಂದೀನಿ, 3 ಸಲ ಬಿದ್ದೀನಿ. ನಾನು ಅವಾಗ ಕೇಂದ್ರ ಮಂತ್ರಿ ಆಗುವಾಗ ಹೆಂಗಿತ್ತು ಪರಿಸ್ಥಿತಿ ಅಂದರೆ ಬಟ್ಟೆ 7 MP ಆರಿಸಿ ಬಂದಿದ್ವಿ. ಅದ್ರಾಗ ಒಂದು 4 ಮಂದಿ 85 ದಾಟದವ್ರೆ. ರಾಮಚಂದ್ರ ವೀರಪ್ಪ 85, ನಮ್ಮ GM ಸಿದ್ದೇಶ್ವರ ತಂದೆ GM ಮಲ್ಲಿಕಾರ್ಜುನವ್ರೆ ಅವರು 75-80, ಶ್ರೀಕಂಠಪ್ಪ ಚಿಕ್ಕಮಂಗ್ಳೂರು ಅವರು 75-80, ಧನಂಜಯ ಕುಮಾರ್, ಅನಂತಕುಮಾರ್, ವಿಜಯ್ ಸಂಕೇಶ್ವರ್, ನಾನು. ಅದು ಹೆಂಗೆ ಅವಕಾಶ ಬಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿ ಯಾಕೆ ಆಗ್ಬೇಕಾಯ್ತಂದ್ರೆ ಉತ್ತರ ಕರ್ನಾಟಕ ಲಿಂಗಾಯತಗೊಂಡು ಕೊಟ್ಟರೆ BJP ಬೆಳೀತೈತೆ ಅಂತೇಳಿ ನಾನು ಅವತ್ತು ಕೇಂದ್ರ ಮಂತ್ರಿ ಮಾಡಿದ್ರು. ಭಾಳ ಸಣ್ಣ ಇದ್ದಾಗನೇ ನಾನು ಕೇಂದ್ರ ಮಂತ್ರಿ ಆದೆ. ಅದಾದ ನಂತರ ನಾನು ಯಾರೂ ಮಂತ್ರಿ ಮಾಡ್ಲಿಕ್ಕೆ ತಯಾರಿಲ್ಲ. ಕಾರಣ ಅಂದ್ರೆ ಇವಾಗ ಬೆಳೆದಂದ್ರೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗ್ತಾನೆ. ನಾನು ನಿರಾಶೆ ಆಗಿಲ್ಲ. ನಾ ಕೆಲಸ ಮಾಡಕತ್ತಿದ್ದು ದೇಶದ ಸಲ ಕೆಲಸ ಮಾಡಬೇಕು ಅಂತ ಚಿಂತನೆ. ಅಂದು ರಮೇಶ್ ಜಿಗಜಿನವ್ರದ್ದು ಹಿಂಗೆ ಕಣಪಿಣಿ ಇಬ್ಬರಿಗೆ ಹಾವ ಮುಂಗಲಿದ್ದಂಗೆ ಇತ್ತು. ಕಡೆಗೆ ನಾವು ನಿರ್ಣಯ ಮಾಡಿದ್ವಿ, ನಮ್ಮ ನಿಖಿಲ್ ಕತ್ತಿಯವ್ರು ಹೇಳ್ದಂಗೆ ದೇಶ ದೊಡ್ಡ, ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ ಆಗಬೇಕು. ಅದು ಕೇವಲ ನರೇಂದ್ರ ಮೋದಿಯವರಿಂದ ಸಾಧ್ಯ. ಈ ದೇಶನಾಗ 52 ಪಾರ್ಟಿ ಸಾಬರ ಸಲುವಾಗಿ ಅದಾವು. ಒಂದೇ ಪಾರ್ಟಿ ಹಿಂದೂ ಪರವಾಗಿದ್ದು ಇನ್ನೊಂದು ಇತ್ತು, ಅದು ಹೋಯ್ತದು
ಶಿವಸೇನಾ ಎಂಥ ಹುಲಿ ಇತ್ತು, ಈಗ ಎಂಥದ್ದು ಇಲಿ ಹುಟ್ಟಿಬಿಡುತ್ತೆ. ಇವತ್ತು ನಮ್ಮ ದೇಶನಾಗ ನರೇಂದ್ರ ಮೋದಿಯನ್ನು ಕಳ್ಕೊಂಡ್ವಿ ಅಂದ್ರೆ ನಮ್ಮ ದೇಶನೂ ಉಳಿದಿಲ್ಲ, ನಮ್ಮ ಮನೆ ಉಳಿದಿಲ್ಲ. ಗ್ಯಾರಂಟಿ ಕೊಡ್ಬೋದು, ಏನು ಗ್ಯಾರಂಟಿ ಕೊಡ್ತೀರಿ? ಅಕ್ಕಿ ಗ್ಯಾರಂಟಿ ಅದು ಏನು ಕೊಡಲಿಲ್ಲ, ಕೆಸಿಲಿಲ್ಲ. ಹೆಣ್ಮಕ್ಳಿಗೆ ಪುಕ್ಕಟ್ ಅಂದ್ರಿ, ಬಸ್ಸ ಗಂಡಸರಿಗೆ ಡಬಲ್ ಹಾಕಿದ್ರಿ. 200 ಯೂನಿಟ್ ಉಚಿತ, ಕಾಕಾ ಸಾಬನ್ಗೆ ಉಚಿತ, ಮಹಾದೇವಪ್ಪನಿಗೆ ಉಚಿತ, ನಿಮ್ಗೆ ಉಚಿತ, ನಮಗೆ ಉಚಿತ ಅಂದ್ರೆ ಈಗೇನು ಹೇಳಕತ್ರಿ? ನಿಮ್ಗೆ ಯಾವ ಮಗ ಹೇಳಿದ್ದಪ್ಪ ಎಲ್ಲ 10% ಅಟ್ಟೆ. ನೀವು ಈಗ 10 ಯೂನಿಟ್ ಉಪಯೋಗ ಮಾಡ್ತಿದ್ರೆ 10% ಅಂದ್ರೆ ಏಟಾಯಿತು? 1 ಯೂನಿಟ್. ಅವಾಗ 2.5 ರೂಪಾಯಿ ಇತ್ತು ನಮ್ಮ ಸರ್ಕಾರ ಇದ್ದಾಗ, ಈಗ ಏಟಾಗೈತಿ? 7.5. ಮತ್ತೇನು ಪುಕ್ಕಟ್ ಕೊಟ್ಟಂಗೆ ಏನಾಯ್ತು ರೀ? ಯಾರು ಪುಕ್ಕಟ್ ಕೊಡ್ತಾರೇನು? ಯಾವ ಸರ್ಕಾರ ನೋಡ್ರಿ 1,05,000 ಕೋಟಿ ರೂಪಾಯಿ ಬೇಕು ವರ್ಷ.